ಸಿಟಿ ಸಾಕಾಗಿ ಹೋಗಿದ್ಯಾ? ನಿಮ್ಗಾಗಿ ಕಾದಿದೆ ಹಸಿರ ಸ್ವರ್ಗ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ಪ್ರೈವೇಟ್ ಫಾರ್ಮ್ ಪ್ಲಾಟ್ ತಗೊಳ್ಳಿ. 20+ ಪ್ರೀಮಿಯಂ ಅಮ್ಯುನಿಟೀಸ್ ಜೊತೆ ರೆಸಾರ್ಟ್ ಸ್ಟೈಲ್ ಜೀವನ ನಡೆಸಿ. ಕೇವಲ 42 ಲಕ್ಷ ರೂಪಾಯಿನಿಂದ ಆರಂಭ. ಮಾಕ್ಸ್ ಟೆರಾಹಿಲ್, ವೇರ್ ನೇಚರ್ ಮೀಟ್ಸ್ ಲಕ್ಸುರಿ. ಆಸಕ್ತರು ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಇಡೀ ಜಗತ್ತೇ ಬೆರಗಾಗುವ ಒಂದು ಘಟನೆಯಾಗಿದೆ. ಸಿನಿಮೆಯ ರೀತಿಯಲ್ಲಿ 13 ವರ್ಷದ ಅಫ್ಘಾನ್ ಬಾಲಕನೊಬ್ಬ ವಿಮಾನದ ಚಕ್ರದಲ್ಲಿ ಕೂತ್ಕೊಂಡು ಕಾಬೂಲ್ನಿಂದ ದಿಲ್ಲಿಗೆ ಹಾರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಕ್ರಿಶ್ 3 ಹೃತಿಕ್ ರೋಷನ್ ತರ 2 ಗಂಟೆ ಹಿಂಬದಿ ಚಕ್ರದಲ್ಲಿ ಅವಿತು ಕೂತ್ಕೊಂಡು ಭಾರತವನ್ನ ತಲುಪೇ ಬಿಟ್ಟಿದ್ದಾನೆ. ತುಂಬಾ ಡೇಂಜರಸ್. ಈ ಜಾಗದಲ್ಲಿ ಮನುಷ್ಯರು ಬದುಕುಳಿಯೋದೇ ಅಸಾಧ್ಯ. ಸರ್ವೈವಲ್ ರೇಟ್ 25% ಗಿಂತ ಕಮ್ಮಿ ಇದೆ. ಅಷ್ಟು ಕ್ರೂರ ವಾತಾವರಣ ಇರುತ್ತೆ. ಅಂಥದ್ರಲ್ಲಿ ಈ ಹುಡುಗ ಅಫ್ಘಾನಿಸ್ತಾನದಿಂದ ದಿಲ್ಲಿ ತನಕ ವಿಮಾನ ಚಕ್ರದಲ್ಲಿ ಕೂತ್ಕೊಂಡು ಹಾರ್ಕೊಂಡ್ ಬಂದಿದ್ದಾನೆ. ಬದುಕುಳಿದಿದ್ದಾನೆ. ಇಡೀ ಜಗತ್ತು ದಿಗ್ಭ್ರಮೆಯಿಂದ ನೋಡ್ತಾ ಇದೆ. ಯಾರೀ ಹುಡುಗ, ಯಾಕೆ ಬಂದ, ಹೇಗೆ ಬಂದ, ಅಲ್ಲಿ ಎಷ್ಟು ಜಾಗ ಇರುತ್ತೆ, ಹೆಂಗಲ್ಲಿ ಕೂರಕ್ ಸಾಧ್ಯ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ದಿಲ್ಲಿ ಏರ್ಪೋರ್ಟ್ ನಲ್ಲಿ ಅಚ್ಚರಿ. ಸ್ನೇಹಿತರೆ, ಸೆಪ್ಟೆಂಬರ್ 22 ಅಂದ್ರೆ ಭಾನುವಾರ ಬೆಳಗ್ಗೆ ಈ ಅಚ್ಚರಿಯ ಘಟನೆಯಾಗಿದೆ. ಬೆಳಿಗ್ಗೆ 10:20ಕ್ಕೆ ದಿಲ್ಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ KMRQ 4401 ವಿಮಾನ ಬಂದಿಳಿತು. ಅಫ್ಘಾನಿಸ್ತಾನದ ಕಾಬೂಲ್ನಿಂದ ಬಂದ ಈ ವಿಮಾನ ಟರ್ಮಿನಲ್ 3 ನಲ್ಲಿ ಲ್ಯಾಂಡ್ ಆಗಿತ್ತು. ಆದರೆ ವಿಮಾನದ ಪರಿಶೀಲನೆಗೆ ಅಂತ ಗ್ರೌಂಡ್ ಸಿಬ್ಬಂದಿ ಹತ್ರ ಹೋದಾಗ ಅಚ್ಚರಿ ಆಯ್ತು. ಬಿಳಿ ಕುರ್ತಾ ಪೈಜಾಮ ಹಾಕೊಂಡಿದ್ದ ಬಾಲಕನೊಬ್ಬ ವಿಮಾನದ ಹತ್ರ ನಿರ್ಬಂಧಿತ ಪ್ರದೇಶದಲ್ಲಿ ಓಡಾಡ್ತಿರೋದು ಕಂಡುಬಂದಿದೆ. ಮೇಲ್ನೋಟಕ್ಕೆ ಪ್ರಯಾಣಿಕನೂ ಅಲ್ಲ, ಏರ್ಪೋರ್ಟ್ ನ ಸಿಬ್ಬಂದಿನೂ ಅಲ್ಲ. ಎಲ್ಲಿಂದ ಪ್ರತ್ಯಕ್ಷ ಆದ ಇವನಾಗಾದ್ರೆ ಒಳಗಡೆ ಅಂತ. ಹಂತ ಹಂತಕ್ಕೂ ಸೆಕ್ಯೂರಿಟಿ ಇರುತ್ತೆ ಏರ್ಪೋರ್ಟ್ಗೆ. ಎಲ್ಲಿಂದನೂ ಬರಕ್ ಸಾಧ್ಯನೇ ಇಲ್ಲ. ಇವನೆಲ್ಲಿಂದ ಉದ್ಭವ ಆಗ್ಬಿಟ್ಟ ಅಂತ ತಲೆ ಕೆಡಿಸ್ಕೊಂಡ್ರು. ಆಗ ಏರ್ಪೋರ್ಟ್ ಸಿಬ್ಬಂದಿಗೆ ಚೆಕ್ ಮಾಡಿ ನೋಡಿದಾಗ, ಆತನನ್ನ ವಿಚಾರಿಸಿದಾಗ ಶಾಕ್ ಆಗಿದೆ. ಈ ಹುಡುಗ ತಾನು ಅಫ್ಘಾನಿಸ್ತಾನದವನು, ಕಾಬೂಲ್ನಿಂದ ಇಲ್ಲಿಗೆ ಬಂದೆ ಅಂತ ಹೇಳಿದಾನೆ. ಹೆಂಗ್ ಬಂದ್ಯೋ ಗುರುವೆ ಅಂತ ಕೇಳಿದಾಗ, ವಿಮಾನದ ಹಿಂಬದಿ ಚಕ್ರದಲ್ಲಿ ಹತ್ತಿ ಕೂತ್ಕೊಂಡು ನಾನು ಅಲ್ಲಿಂದ ಇಲ್ಲಿವರೆಗೆ ಹಾರ್ಕೊಂಡ್ ಬಂದಿದ್ದೀನಿ ಅಂತ ಆತ ಹೇಳಿದಾನೆ. ಅಫ್ಘಾನಿಸ್ತಾನದಿಂದ ಇಲ್ಲಿಗೆ. ಸುಮಾರು 13 ವರ್ಷದ ಬಾಲಕ. 6ನೇ 7ನೇ ಕ್ಲಾಸ್ ಓದ್ತಿರೋ ಹುಡುಗ ಆಗಿರ್ಬೋದು. ಒಂದ್ ವೇಳೆ ತಾಲಿಬಾನಿಗಳು ಶಾಲೆಗೆ ಹೋಗಕ್ ಬಿಟ್ಟಿದ್ರೆ ಅಲ್ಲಿ. ಬರೋಬ್ಬರಿ 2 ಗಂಟೆ ವಿಮಾನದ ಚಕ್ರದಲ್ಲಿ ಪ್ರಯಾಣ ಮಾಡಿದ್ದಾನೆ. ಇರಾನ್ಗೆ ಹೋಗ್ಬೇಕು ಅನ್ಕೊಂಡಿದ್ದ ಕಾಬೂಲ್ ಕ್ರಿಶ್. ಸ್ನೇಹಿತರೆ, 13 ವರ್ಷದ ಈ ಬಾಲಕ ಮೂಲತಃ ಅಫ್ಘಾನ್ನ ಕಂಡೂಸ್ ಪ್ರಾಂತ್ಯದವನು. ಕಾಬೂಲ್ನಿಂದ ಇರಾನಿಗೆ ಹೋಗೋಣ ಅಂತ ಅನ್ಕೊಂಡಿದ್ದ. ಒಂದ್ಸಲಿ ತಾಲಿಬಾನಿಗಳ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ಈ ದೇಶದ ಸವಾಸ ಬೇಡ ಅಂತ ಆತ ಅಟ್ಲೀಸ್ಟ್ ಇರಾನಿಗೆ ಹಾರ್ಕೊಳ್ಳೋಣ ಅಂತ ಅನ್ಕೊಂಡಿದ್ದ. ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕಾಬೂಲ್ನ ಹಮೀದ್ ಕರ್ಜಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಕಣ್ಗಾವಲು ತಪ್ಪಿಸಿ ಪ್ರಯಾಣಿಕರ ಜೊತೆಗೆ ಅವಿತು ಕುಳಿತುಕೊಂಡು ಒಳಗಡೆ ಎಂಟರ್ ಆಗಿದ್ದಾನೆ. ಆದ್ರೆ ಒಳಗಡೆ ಬಂದಾಗ ವಿಮಾನ ಸರಿಯಾಗಿ ಗೊತ್ತಾಗಿಲ್ಲ ಅವನಿಗೆ ಯಾವ ವಿಮಾನ ಹಿಡಿಬೇಕು ಅಂತ. 8:46ಕ್ಕೆ ದಿಲ್ಲಿಗೆ ಹಾರ್ತಾ ಇದ್ದ KMRQ 4401 ವಿಮಾನವನ್ನೇ ಇರಾನ್ ಅಂತ ಅನ್ಕೊಂಡು ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾನೆ. ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ವಿಮಾನದ ಹಿಂಬದಿ ಚಕ್ರ ಇದನ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ. ವಿಮಾನ ಟೇಕ್ ಆಫ್ ಆದಾಗ ಚಕ್ರ ಮಾಡಿಸ್ಕೊಳ್ಳೋಕೆ ಅಂತ ವಿಮಾನದ ತಳಭಾಗದಲ್ಲಿ ಜಾಗ ಇರುತ್ತೆ. ಇದನ್ನ ರೇರ್ ಸೆಂಟ್ರಲ್ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟ್ ಅಂತ ಕರೀತಾರೆ. ಈ ಬಾಲಕ ಬಂದು ಅದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಸುಮಾರು 96 ನಿಮಿಷಗಳ ಕಾಲ ಇದೇ ಜಾಗದಲ್ಲಿ ಹಾವಿನ ತರ ಮಡಚಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವಿಮಾನ ಅಷ್ಟು ವೇಗವಾಗಿ ಹಾರ್ತಾ ಇದ್ರು, ಅಷ್ಟು ಎತ್ತರದಲ್ಲಿದ್ರು, ಒಂಚೂರು ಅಳುಕದೆ ನಿಶ್ಚಲವಾಗಿ ಲ್ಯಾಂಡಿಂಗ್ ಗೇರ್ ಹಿಡ್ಕೊಂಡು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಾಡಿಲ್ಲ, ಉದುರೋಗ್ಬಿಡ್ತಿದ್ದ ಎಲ್ಲರೂ ಒಂದ್ ಕಡೆ. ಅಲ್ಲಾಡ ಇಲ್ಲ ಆಯ್ತಾ. 10:20ಕ್ಕೆ ವಿಮಾನ ದಿಲ್ಲಿಯಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಪುಡುಕಂತ ಹಾರ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿಂದ. ಏರ್ಪೋರ್ಟ್ ಸಿಬ್ಬಂದಿ ಹಿಡಿದಿದ್ದಾರೆ ಅವಾಗ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬದುಕುಳಿದಿದ್ದೆ ಅಚ್ಚರಿ. ಸ್ನೇಹಿತರೆ, ವೈದ್ಯರು, ವಿಮಾನಯಾನ ತಜ್ಞರು ಈ ಕಾಬೂಲ್ ಕ್ರಿಶ್ ಉಳ್ಕೊಂಡಿರೋದು ದೊಡ್ಡ ಪವಾಡ ಅಂತಿದ್ದಾರೆ. ಯಾಕಂದ್ರೆ ಈ ಕಂಪಾರ್ಟ್ಮೆಂಟ್ ನಲ್ಲಿ ಮನುಷ್ಯರು ಬದುಕೋಕೆ ಸಾಧ್ಯನೇ ಇಲ್ಲ. ವಿಮಾನದ ಒಳಗೆ ಜನರು ಕೂರೋ ಕಂಪಾರ್ಟ್ಮೆಂಟ್ ತರ ಇದು ಪ್ರೆಷರೈಸ್ಡ್ ಕ್ಯಾಬಿನ್ ಆಗಿರುವುದಿಲ್ಲ. ಓಪನ್ ಇರುತ್ತೆ. ವಿಮಾನ 30,000 40,000 ಅಡಿ ಎತ್ತರದಲ್ಲಿ ಹಾರ್ತಿರುತ್ತೆ. ಹೀಗಾಗಿ ಟೆಂಪರೇಚರ್ ಇಲ್ಲಿ -50°C ಗಿಂತ ಕಮ್ಮಿ ಹೋಗ್ಬಿಡುತ್ತೆ. ಸೊ ಫ್ರಾಸ್ಟ್ ಬೈಟ್ ಆಗ್ಬೋದು. ಅಂದ್ರೆ ಸಡನ್ ಟೆಂಪರೇಚರ್ ಇಳಿಕೆ ಆಗೋದ್ರಿಂದ ನಮ್ಮ ಚರ್ಮ ಮರಗಟ್ಟಿ ಚರ್ಮದ ಸೆಲ್ಸ್ ಎಲ್ಲ ಸಾಯೋಕ್ ಶುರು ಆಗ್ಬೋದು.
ಅಥವಾ ಹೈಪೋಥರ್ಮಿಯಾ ಆಗ್ಬೋದು, ಅಂದರೆ ದೇಹದ ಒಳಗೆ ಮೇಂಟೈನ್ ಮಾಡಬೇಕಾದ ಕೋರ್ ಟೆಂಪರೇಚರ್ ಡ್ರಾಪ್ ಆಗಿ ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಹೀಗಾಗಿ ಕೆಲವೇ ನಿಮಿಷದಲ್ಲಿ ಮನುಷ್ಯ ಪ್ರಾಣ ಕಳ್ಕೊಳ್ಬೋದು. ಜೊತೆಗೆ ಇಷ್ಟು ಎತ್ತರದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ತುಂಬಾ ಲೋ ಇರುತ್ತೆ. ಹೀಗಾಗಿ ಹೈಪಾಕ್ಸಿಯಾ ಅಂದರೆ ಉಸಿರಾಟಕ್ಕೆ ಸಮಸ್ಯೆ ಆಗಿ ಆಕ್ಸಿಜನ್ ಕೊರತೆ ಉಂಟಾಗಿ ಕೆಲವೇ ನಿಮಿಷಗಳಲ್ಲಿ ಯಾವುದೇ ಜೀವಿ ಮನುಷ್ಯರು ಪ್ರಾಣ ಕಳ್ಕೊಳ್ಬೋದು. ಯಾಕಂದ್ರೆ ವಿಮಾನದ ಒಳಗಡೆ ಎಲ್ಲ ಅದು ಆರ್ಟಿಫಿಷಿಯಲಿ ಸಪ್ಲೈ ಆಗ್ತಿರುತ್ತೆ, ಏರಲ್ಲ, ಹೊರಗಡೆ ಅಲ್ವಾ ಇದಿರೋದು, ಅಲ್ಲಿ ಏನೋ ಆ ಥರ ಸಪ್ಲೈ ಇರಲ್ಲ. ಹೀಗಾಗಿ ಅಲ್ಲದೆ ಈ ಕಂಪಾರ್ಟ್ಮೆಂಟ್ನಲ್ಲಿ 1.5 ಮೀಟರ್ನಷ್ಟು ಮಾತ್ರ ಜಾಗ ಇರುತ್ತೆ. ವಿಮಾನ ಟೇಕ್ ಆಫ್ ಆದಾಗ ಚಕ್ರಗಳು ಜಾಗಕ್ಕೆ ವಾಪಸ್ ಬಂದು ಅಲ್ಲಿ ಮಡ್ಚ್ಕೊಳ್ತವೆ. ಹೀಗಾಗಿ ಏನೇ ಅಡ್ಡ ಬಂದರೂ ಕ್ರಶ್ ಮಾಡಿಬಿಡುತ್ತೆ ಚಕ್ರಗಳು ಬಂದು. ಹಾಗಾಗಿ ಇದು ಯಾವುದೇ ಥರ ನೋಡಿದ್ರೂ ಕೂಡ ಬದುಕುಳಿಯೋದು ತುಂಬ ಕಷ್ಟ. ಅಲ್ಲಿ ಚಕ್ರ ಹಿಡ್ಕೊಂಡು ಮೇಲೆ ಅಂಟ್ಕೊಂಡು ಕೂತ್ಕೊಳ್ಳೋದು ತುಂಬ ಕಷ್ಟ. ಇದು ಸರ್ವೈವಲ್ ರೇಟ್ 20% ಅಷ್ಟೇ ಇದೆ. ಈ ಹಿಂದೆ ಕೆಲವರು ಈ ಥರ ಸರ್ಕಸ್ ಮಾಡಿದ್ದಾರೆ. 1947ರಿಂದ 2015 ನಡುವೆ ಈ ಥರ 113 ಜನ ಪ್ರಯತ್ನ ಪಟ್ಟಿದ್ದಾರೆ. ಇದರಲ್ಲಿ ಕೇವಲ 27 ಜನ ಮಾತ್ರ ಬದುಕುಳಿದಿರೋದು. 2015 ನಂತರ ಕೂಡ 25 ಜನ ಟ್ರೈ ಮಾಡಿದ್ದಾರೆ. ಅದರಲ್ಲೂ ಕೂಡ ಕೇವಲ 5 ಜನ ಅಷ್ಟೇ ಸರ್ವೈವ್ ಆಗಿದ್ದಾರೆ. ಆದರೆ ಬಹಳ ಜನ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಸಿಕ್ಕಿದ್ರು. ಕೆಲವೊಬ್ಬರಂತೂ ಲ್ಯಾಂಡ್ ಆದಾಗ ಬದುಕುಳಿದು ಆಸ್ಪತ್ರೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಈ ಕಾಬೂಲ್ ಕ್ರಿಶ್ ಒಂಚೂರು ಸುಸ್ತಿಲ್ಲದೆ ಸುಸ್ಥಿತಿಯಲ್ಲಿದ್ದಾನೆ. ಕೆಲ ಏವಿಯೇಷನ್ ಎಕ್ಸ್ಪರ್ಟ್ಸ್ ಪ್ರಕಾರ ಚಕ್ರ ರಿಟ್ರಾಕ್ಟ್ ಆದಾಗ ಕೆಲ ವಿಮಾನಗಳಲ್ಲಿ ಕಂಪಾರ್ಟ್ಮೆಂಟ್ನ ಡೋರ್ ಕ್ಲೋಸ್ ಆಗುತ್ತೆ. ಹೀಗಾಗಿ ಪ್ಯಾಸೆಂಜರ್ ಕ್ಯಾಬಿನ್ಗಳಿಗಿದ್ದಂತೆ ಪ್ರೆಷರೈಸ್ಡ್ ಕ್ಯಾಬಿನ್ ಸಿಗದೇ ಇದ್ರೂ ಕೂಡ, ಅಂದರೆ ಏರ್ ಸಪ್ಲೈ ಸಿಗದಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲಕರ ವಾತಾವರಣ ಎಲ್ಲೂ ಕೂಡ ಕ್ರಿಯೇಟ್ ಆಗಿರಬಹುದು. ಹೀಗಾಗಿ ಅಫ್ಘಾನ್ ಬಾಲಕ ಬದುಕುಳಿದಿರಬಹುದು ಅಂತ ವಿಶ್ಲೇಷಿಸುತ್ತಿದ್ದಾರೆ. ಲಂಡನ್ಗೆ ಹಾರಿದ್ದರು ಭಾರತದ ಸೋದರರು. ಭಾರತದಲ್ಲಿ ಈ ಘಟನೆ ನಡೀತಿರೋದು ಇದೇ ಮೊದಲಲ್ಲ. 1996ರಲ್ಲಿ ವಿಜಯ್ ಸೈನಿ ಮತ್ತು ಪ್ರದೀಪ್ ಸೈನಿ ಇಬ್ಬರು ಸಹೋದರರು ಇದೇ ರೀತಿ ದಿಲ್ಲಿಯಿಂದ ಲಂಡನ್ಗೆ ಹಾರೋಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಇವರ ಯತ್ನ ದುರಂತವಾಗಿ ಅಂತ್ಯ ಆಗಿತ್ತು. ಇಬ್ಬರಲ್ಲಿ ಒಬ್ಬರು ಮಾತ್ರ ಬದುಕುಳಿದಿದ್ರು. ಪ್ರದೀಪ್ 22 ವರ್ಷ, ವಿಜಯ್ 19 ವರ್ಷ. ಇಬ್ಬರು ಪಂಜಾಬ್ನವರು. ಆದರೆ ಖಲಿಸ್ತಾನಿಗಳ ಲಿಂಕ್ ಇದ್ದ ಕಾರಣ ಪಂಜಾಬ್ನಲ್ಲಿ ಇವರ ವಿರುದ್ಧ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಹೀಗಾಗಿ ಇಂಗ್ಲೆಂಡ್ಗೆ ಹೋಗಿ ಆಶ್ರಯ ಪಡಿಬೇಕು ಅನ್ನೋದು ಇವರ ಗುರಿಯಾಗಿತ್ತು. ಹೀಗಾಗಿ 11 ಗಂಟೆ ವಿಮಾನದ ಚಕ್ರದಲ್ಲಿ ಪ್ರಯಾಣ ಮಾಡೋದು ದುಸ್ಸಾಹಸ ಮಾಡಿದ್ರು. ದಿಲ್ಲಿ ಏರ್ಪೋರ್ಟ್ನಿಂದ ಬ್ರಿಟಿಷ್ ಏರ್ವೇಸ್ ಬೋಯಿಂಗ್ 747 ವಿಮಾನವನ್ನು ಹಿಡಿದು ಹಾರಿದ್ರು. ಆದರೆ ವಿಮಾನ ಲಂಡನ್ನ ಹೀಥ್ರೂ ತಲುಪ್ತಾ ಇದ್ದ ಹಾಗೆ ಕೇವಲ ಅಣ್ಣ ಪ್ರದೀಪ್ ಮಾತ್ರ ಬದುಕೊಳ್ತಿದ್ದ. ತಮ್ಮ ವಿಜಯ್ ಮಾರ್ಗ ಮಧ್ಯದಲ್ಲೇ ಕೆಳಗುದ್ರು ಹೋಗ್ಬಿಟ್ಟಿದ್ದ. ವರದಿಗಳ ಪ್ರಕಾರ ಹೈಪೋಥರ್ಮಿಯಾ, ಹೈಪಾಕ್ಸಿಯಾ ಕಾರಣ ವಿಜಯ್ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದ ಅಂತ ಹೇಳಲಾಗ್ತಿದೆ. ಪ್ರದೀಪ್ ಕೂಡ ಅನ್ಕಾನ್ಶಿಯಸ್ ಸ್ಟೇಟ್ನಲ್ಲಿ ಸಿಕ್ಕಿದ್ರು. ಆದರೆ ಲಂಡನ್ಗೆ ಬಂದ ನಂತರ ಮತ್ತೆ ಪ್ರಜ್ಞೆ ಬಂದಿತ್ತು. ಹುಷಾರಾದ ತಕ್ಷಣ ಪ್ರದೀಪ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆದರೆ ಕೆಲ ವರ್ಷಗಳ ನಂತರ ಅಲ್ಲೇ ಸೆಟಲ್ ಆಗೋಕೆ ಬ್ರಿಟನ್ ಬಿಡುತ್ತು ಅಂತ ಹೇಳಲಾಗುತ್ತೆ. ಜಾಸ್ತಿ ಮಾಹಿತಿ ಇಲ್ಲ ಅವ್ರ ಬಗ್ಗೆ. ಅಫ್ಘಾನ್ ಬಾಲಕ ಕಾಬೂಲ್ಗೆ ವಾಪಸ್. ಸದ್ಯ ಈ ಅಫ್ಘಾನ್ ಬಾಲಕ ಕಾಬೂಲ್ ಕೃಷ್ಣನ ಹಿಡಿದು CISF ಸಿಬ್ಬಂದಿ ಮತ್ತು ಇಮಿಗ್ರೇಷನ್ ಸಿಬ್ಬಂದಿ ಸಂಪೂರ್ಣ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಕೇವಲ ಕುತೂಹಲದಿಂದ ತಾನು ಇರಾನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ಅಂತ ಬಾಲಕ ಹೇಳಿದ್ದಾನೆ. ಅಲ್ಲದೆ ವಿಚಾರಣೆ ಜೊತೆಗೆ ಸೆಕ್ಯೂರಿಟಿ ಮತ್ತು ಇಂಜಿನಿಯರಿಂಗ್ ತಂಡ ವಿಮಾನವನ್ನು ಸಂಪೂರ್ಣವಾಗಿ ಪರಿಶೀಲಿಸಿದೆ. ಈ ವೇಳೆ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ. ಕೇವಲ ಹಿಂಬದಿ ಚಕ್ರದ ಕಂಪಾರ್ಟ್ಮೆಂಟ್ ನಲ್ಲಿ ಬಾಲಕ ಹಿಡ್ಕೊಂಡ್ ಬಂದಿದ್ದ ಒಂದು ಕೆಂಪು ಬಣ್ಣದ ಸ್ಪೀಕರ್, ಮೋಸ್ಟ್ಲಿ ಹಾಡು ಕೇಳ್ತಾ ಹೋಗೋಣ ಅಂತ ಹಿಡ್ಕೊಂಡ್ ಬಂದಿದ್ದಂತ ಕಾಣುತ್ತೆ. ಟ್ರಾವೆಲಿಗೆ ಬೋರ್ ಆಗುತ್ತೆ ಅಂತ ಹೇಳಿ ಆ ಸ್ಪೀಕರ್ ಒಂದು ಅಲ್ಲಿ ಸಿಕ್ಕಿದೆ, ಅಲ್ಲೇ ಬಿಟ್ಟು ಬಂದಿದ್ದಾನೆ ಹಾರಬೇಕಾದ್ರೆ, ಅದು ಸಿಕ್ಕಿದೆ. ವಿಚಾರಣೆ ನಂತರ ಸಂಜೆ 4 ಗಂಟೆಗೆ ಮತ್ತೆ ಅದೇ ವಿಮಾನದಲ್ಲಿ ಬಾಲಕನನ್ನ ವಾಪಸ್ ಅಫ್ಘಾನಿಸ್ತಾನಕ್ಕೆ ಕಳಿಸೋ ಡಿಸಿಷನ್ ಆಗಿದೆ. ಸೇಫ್ಟಿ ಪ್ರಶ್ನೆ. ಈ ಘಟನೆ ವಿಮಾನಯಾನ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಬಗ್ಗೆ ಗಂಭೀರ ಪ್ರಶ್ನೆ ಹುಟ್ಟುಹಾಕಿದೆ. ಅದೃಷ್ಟವಶಾತ್ ಆ ಬಾಲಕನಿಗೇನೂ ಆಗಲಿಲ್ಲ, ಚಿಕ್ಕವನು, ವಾಪಸ್ ಕಳಿಸಲಾಯಿತು. ಆದರೆ ಆ ವಿಮಾನದಲ್ಲಿ 250ಕ್ಕೂ ಅಧಿಕ ಪ್ರಯಾಣಿಕರಿದ್ರಲ್ಲ, ಅರ್ಧಕ್ಕರ್ಧ ಭಾರತೀಯರಿದ್ರು. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಇಡೀ ವಿಮಾನ ಅಪಾಯಕ್ಕೊಳಗಾಗ್ತಿತ್ತಲ್ವಾ. ಹೀಗಾಗಿ ಕಾಬೂಲ್ ಏರ್ಪೋರ್ಟ್ನಲ್ಲಿ ಏನು ಸೆಕ್ಯೂರಿಟಿನೇ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಒಬ್ಬ ಬಾಲಕ ಈಸಿಯಾಗಿ ಸೆಕ್ಯೂರಿಟಿ ಬೈಪಾಸ್ ಮಾಡ್ತಾನೆ ಈಗಿನ ಕಾಲದಲ್ಲಿ ಅಂದರೆ, ನಮ್ಮಲ್ಲೂ ಆಗಿತ್ತು, ಭಾಳ ಹಿಂದೆ ಆಗಿತ್ತು, ಈಗಿನ ಕಾಲದಲ್ಲೂ ಆಗತ್ತೆ ಅಂದರೆ ಏನು ಚೆಕ್ ಮಾಡಲ್ವಾ? ಹಾಗಾದರೆ ಇಷ್ಟೆಲ್ಲ ಜಗತ್ತಲ್ಲಿ ಉಗ್ರ ಕೃತ್ಯಗಳೆಲ್ಲ ನಡೀತಿರೋ ಟೈಮ್ನಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಪ್ರಾಪರ್ಲಿ ಇಲ್ವಾ ಅಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾರೋ ಒಬ್ಬ ಉಗ್ರ ಸ್ಫೋಟಕ ಹಿಡ್ಕೊಂಡು ಬಂದು ವಿಮಾನದ ಅಡಿಗಡೆ ಹಾಗೆ ಸೇರಿಕೊಂಡು, ಯಾರೋ ಆತ್ಮಾಹುತಿ ದಾಳಿಕೋರ ಅಲ್ಲಿ ವಿಮಾನ ಮಿಡ್ ಏರ್ನಲ್ಲಿದ್ದಾಗ ಸ್ಫೋಟಿಸ್ಕೊಂಡ್ರೆ ಏನು ಮಾಡ್ತಾರೆ? ಈತ ಏನೋ ಪುಟ್ಟ ಹುಡುಗ ಸ್ಪೀಕರ್ ಹಿಡ್ಕೊಂಡು ಬಂದಿದ್ದ, ಬೇರೆ ಹಿಡ್ಕೊಂಡ್ ಬಂದಿದ್ರೆ ಡಮ್ ಅನ್ಸ್ಬಿಟ್ಟಿದ್ರೆ ಏನು ಮಾಡಬೇಕು? ಏನು ಮಾಡೋಕ್ಕಾಗತ್ತೆ ಮಿಡ್ ಏರ್ನಲ್ಲಿ ವಿಮಾನ ಇದ್ದಾಗ? ಅಥವಾ ಸೀದಾ ಒಂದು ಏರ್ಪೋರ್ಟ್ನಲ್ಲಿ ಭಾರತದಲ್ಲಿ ಲ್ಯಾಂಡ್ ಆದ್ಮೇಲೆ ಆದರೆ ಏನು ಮಾಡಬೇಕು? ಜೊತೆಗೆ ವಿಮಾನ ಕಂಪನಿಗಳು, ಮ್ಯಾನುಫ್ಯಾಕ್ಚರರ್ಸ್ ಕೂಡ ಅಲ್ಲಿ ವಿಮಾನದ ಟೈರ್ ಬಂದು ಕೂರೋ ಜಾಗದಲ್ಲಿ ಕಂಪಾರ್ಟ್ಮೆಂಟಲ್ಲಿ ಒಂದು ಮನುಷ್ಯ ಜೀವಿ ಸೇರ್ಕೊಂಡಿದೆ ಅಂತ ಹೇಳಿದ್ರೆ ಗೊತ್ತಾಗಲ್ವಾ? ಒಂದು ಸೆನ್ಸಾರ್ಸ್ ಇರೋದಿಲ್ವಾ? ಸೀಟ್ ಬೆಲ್ಟಲ್ಲಿ ವ್ಯಕ್ತಿ ಕೂತಿದಾನ ಇಲ್ವಾ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಸೆನ್ಸಾರ್ಸ್ ಇದೆ ಕಾರ್ಗಳಲ್ಲಿ. ಅಂಥದ್ರಲ್ಲಿ ವಿಮಾನದಲ್ಲಿ ಈಗ 100 ಸಲ ಈ ಥರ ಅಟೆಂಪ್ಟ್ ಆಗಿ ಹೋಗಿದೆ. ವಿಮಾನ ಚಕ್ರ ಮೇಲಕ್ಕೆ ಹೋಗಬೇಕಾದ್ರೆ ಅಡಚಣೆ ಇದೆ ಅಲ್ಲಿ ಅಂತ ಹೇಳಿ ಕ್ಯಾಬಿನಲ್ಲಿ ಸಿಗ್ನಲ್ ಬರೋ ಥರ ಒಂದು ವ್ಯವಸ್ಥೆ ಬೇಡವಾ? ಈ ಪ್ರಶ್ನೆಯನ್ನು ಕೂಡ ಈಗ ತಜ್ಞರು ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಸ್ತ್ ಮಗ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.